ನಾನೊಂದ್ಸರಿ ಜೈಕಾರ ಹೇಳ್ತೀನಿ, ಎಲ್ಲರೂ ಹೇಳ್ತೀರಾ? ಎಲ್ಲರ ಈ ಕಣ್ಣನ್ನು ನೋಡ್ರಿ ಒಂದು ಸ್ವಲ್ಪ. ಬ್ಯಾಸರಾಗದ ಬಿಡಮ್ಮ ಮೇಳಮ್ಮ. ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ, ಸಾಯಿನಾಥ್ ಮಹಾರಾಜ್ ಕಿ. ಊಟ ಮಾಡಿ ಕುಂತಿಲ್ ಕಾಣತ್ ನೀವು. ಸದ್ಗುರುನಾಥ್ ಮಹಾರಾಜ್ ಕಿ. ನಿರಾಲಂಬ ನಿಷ್ಠಾ ನಿರಾಕಾರ ದೇವೋ, ನಿರಾವರಣ ವರ್ಣ ನಿಜಾನಂದ ಭಾವೋ, ನಮಾಯ ನಮೋಹ ಪರಬ್ರಹ್ಮಚರ್ಯ ಆದಿ ಜಗದ್ಗುರು ಶ್ರೀ ರೇವಣ ಸಿದ್ಧವರ್ಯ ಎನ್ನ ಆರಾಧ್ಯ ಗುರು ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿ, ಭಗವಂತ ಬೀರದೇವರನ್ನ, ಮಹಿಮಾಂತ ಪುರುಷ ಮಾಳಿಂಗೇಶ್ವರರನ್ನ, ಬಸವಾದಿ ಶಿವಶರಣರನ್ನ, ಕನಕಾದಿ ಸಂತರನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿ, ಇಬ್ರಾಹಿಂಪುರದ ಆರಾಧ್ಯ ದೈವವಾಗಿ ನಿರ್ಮಾಣಗೊಂಡಿರುವಂಥ ಸಬ್ಕ ಮಾಲಿಕ್ ಏಕ ಎನ್ನುವಂಥ ಮಂತ್ರದಿಂದ ಜಗತ್ತಿನಲ್ಲಿ ಭಗವಂತನ ಸಾಮೀಪ್ಯವನ್ನು ಸೇರಿದಂಥ ಮಹಾತ್ಮ ಸಾಯಿನಾಥನ ಕರ್ತೃಗದ್ದಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪರಮಪೂಜ್ಯರಲ್ಲಿ ಬಹಳ ಖುಷಿ ತರುವುದೇನಂತಂದರೆ, ನಮ್ಮ ಮಹಾರಾಜ ಡಿಗ್ಗಿಯವರು ಬರೀ ಹಿಂದೂ ಧರ್ಮ ಅಷ್ಟು ಬೇಡ, ಎಲ್ಲ ಧರ್ಮದವರನ್ನ ಸೇರಿಸ್ಕೊಂಡು ಮಾಡಬೇಕಂತ ನಮ್ಮ ಇಸ್ಲಾಂ ಧರ್ಮದ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಆ ಪೂಜ್ಯರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಮಹೋದಯರಲ್ಲಿ, ಭಾಗವಹಿಸಿರುವಂಥ ತಮ್ಮೆಲ್ಲರಲ್ಲಿ, ನೂತನವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಂಥ ನವಜೋಡಿಗಳವರಲ್ಲಿ ಭಾಗವಹಿಸಿರುವಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹುತೇಕವಾಗಿ ಬಹಳ ಸುಂದರವಾಗಿರುವಂಥ ಸಮಾರಂಭವನ್ನು ನಮ್ಮ ಮಹಾರಾಜ ಡಿಗ್ಗಿಯವರು ಬಹಳ ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲರೂ ಜೋರಾಗಿ ಒಮ್ಮೆ ಚಪ್ಪಳಿಗೆ ಹೊಡೆದವರಿಗೆ ಅಭಿನಂದಿಸ್ಬೇಕು. ಕೈ ಇದ್ದವ್ರು ಮಾತ್ರ ಹೊಡಿರಿ. ಯಾರು ಚಪ್ಪಳಿಗೆ ಹೊಡಿತೀರಿ ಅವ್ರಿಗೆ ಪಾರ್ಸಿ ಆಗಂಗಿಲ್ಲ. ಪಾರ್ಸಿ ಅಂದ್ರೆ ಗೊತ್ತಲ್ಲ, ಲಕ್ಕೋ ಹೊಡಿತದ ನೋಡ. ಚಪ್ಪಳಿಗೆ ಹೊಡೆದ್ರಿ ಅಂದ್ರೆ ಲಕ್ಕೋ ಹೊಡೆಯಂಗಿಲ್ಲ, ಜೋರಾಗಿ ಹೊಡಿರಿ. ನೀವು ಶಾಣ್ಯರಿದ್ದೀರಿ ನೀವು. ಹಾಗಾಗಿ ಅವರಿಬ್ಬರು ಅಣ್ತಂಬರ್ ನೋಡಿ ನಾವು ಮೆಚ್ಚಬೇಕು, ಎಷ್ಟು ಅನನ್ಯವಾಗಿದ್ದಾರೆ ಎನ್ನುವಂಥದ್ದನ್ನು. ಅವರು ತಮ್ಮನ್ನ ನಾನು ಬಹಳ ಈ ಕಾರ್ಯಕ್ರಮದಲ್ಲಿ ಗಮನಿಸಿದೆ. ನೀವೆಲ್ಲ ಕುಂತವ್ರು ಏನೇನು ಗಮನಿಸಿದ್ರೆ ಗೊತ್ತಿಲ್ಲ. ಯಾವಾಗ ದೌಡು ಮುಗಿತತ, ಯಾವಾಗ ಎದ್ದು ಹೋಗಮಂತ ಹಿಂಗ ಕೆಲವು ಮಂದಿ ಎಂತಿರ್ತೀರಿ. ಪಾಪಿ ದಂಪತಿಗಳನ್ನ ನಾನು ಗಮನಿಸ್ತೀನಿ, ಅವರಿಗೆ ಬ್ರಹ್ಮಗಂಟ ಅಂತ ಕಟ್ಟ್ಯಾರ. ಲಗ್ನ ಆದವ್ರಿಗೆ ಗೊತ್ತಿರ್ತದ ಬ್ರಹ್ಮಗಂಟ ಅಂದ್ರೆ. ಅವು ಪಾಪ ಒಬ್ಬ ಎದ್ನರೆ ಕುಂದ್ರಂತ ಹೆಂಡ್ತಿ ಅಂತಾಳೆ, ಹೆಂಡ್ತಿ ಮ್ಯಾಗೆ ಹಾಕಿ ಕುಂದ್ರ, ಇಬ್ರಿಗೆ ಗಂಟು ಹಾಕಿಬಿಟ್ಟಾರ. ಶಾರೀರಿಕ ಪ್ರಾಬ್ಲಮ್ಗಳು ಏನಿರ್ತಾವ ಗೊತ್ತಾಗಂಗಿಲ್ಲ. ಪಾಪ ತ್ರಾಸ ಭಾಳ ಆಗಿದೆ, ಸಮಯ ಬಹಳ ಕುಂತದೆ. ಬಹಳ ಖುಷಿ ತರೋದು ಏನಂತಂದ್ರೆ, ಇಬ್ರು ಈ ಆಡುಗಳಂತಿರ್ತಾವ, ಆಡು ಗೊತ್ತಲ್ಲ, ಆಡಿಗೆ ಮೊಲೆಗಳು ಎಷ್ಟಿರ್ತಾವ? 2. ಇಬ್ರು ಅಣ್ಣತಂಬ್ರಿದ್ರಂದ್ರೆ ಆಡಿನ ಮೊಲೆಗಳಗಟ್ಲೆ ಅದಾರಪ್ಪ ಅಂತ ಕರೀತಾರೆ. ಅವ್ರಿಬ್ಬರನ್ನ ನೋಡ್ಬೇಕು. ಇಬ್ರು ಅಣ್ಣತಂಬಗಳು ಎಷ್ಟು ಖುಷಿಯಿಂದ ಲವಲವಿಕೆಯಿಂದ ಕಾರ್ಯಕ್ರಮವನ್ನ, ಬಂದಂತ ಅತಿಥಿ ಮಹೋದಯರನ್ನ, ಸಚಿವರನ್ನ, ಶಾಸಕರನ್ನ, ಪರಮ ಪೂಜ್ಯರುಗಳನ್ನ ಸ್ವಾಗತಿಸುವುದು, ಕಳಿಸುವುದು. ಸಣ್ಣವನೇ ಬರಲಿ ಆತನನ್ನ ಗಮನಿಸಿ ಅವತನಿಗೆ ಏನೇನು ಗೌರವ ಕೊಡುವಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದು ದೊಡ್ಡ ಮನಸ್ಥಿತಿ ಎನ್ನುವಂಥದ್ದು. ಹಾಗಾಗಿ ನನಗೆ ಬಹಳ ಖುಷಿ ತರುವುದೇನಂತಂದ್ರೆ, ಸುಮ್ಮನೆ ಕಾರ್ಯಕ್ರಮ ಮಾಡಿ ಬಹಳ ಜಿಗದಾಡಿ ಕುಣಿದಾಡಿ ಹೋಗೋದಕ್ಕ ಅರ್ಥ ಇರಂಗಿಲ್ಲ. ನಾವು ಕಾರ್ಯ ಅಂತಂದ್ರೆ ಬಡವರಿಗೆ ಅನುಕೂಲ ಆಗಬೇಕು. ಬಡವರಿಗೆ ಅನುಕೂಲ ಆಗಬೇಕಂದ್ರೆ ಸಾಮೂಹಿಕ ಲಗ್ನವನ್ನು ಮಾಡಿದ್ರೆ ಅದಕ್ಕೆ ಅನುಕೂಲ ಆಗುತ್ತನ್ನುವಂತ ನಿಟ್ಟಿನೊಳಗ ಪ್ರತಿ ವರ್ಷ ವೈಯಕ್ತಿಕ ದುಡ್ಡನ್ನ ಬಳಸ್ಕೊಂಡು ತಾವು ದುಡ್ದಂತ ದುಡ್ಡನೊಳಗ ಸಾಮೂಹಿಕ ಲಗ್ನ ಮಾಡ್ತಾರಲ್ಲ, ನೀವೆಲ್ಲ ಇನ್ನೊಂದ್ಸರಿ ಜೋರಾಗಿ ಚಪ್ಪಳಿಗೆ ಹೊಡೆದು ಅಭಿನಂದಿಸಬೇಕು ಅನ್ನುವಂಥದ್ದು. ನಿಮಗೆ ಗೊತ್ತಿರ್ಲಿ, ಇವತ್ತು ಅವರಿಗೆ ತಾಳಿ ಕಟ್ತಾರ. ನಾ ಬಹುತೇಕ ಹೋದ ವರ್ಷ ಇದನ್ನ ಹೇಳಿದ್ದೆ. ಸುಮ್ಮನೆ ಲಗ್ನ ಆಗಿಬಿಡ್ತೇವೆ, ನಿಮ್ಗೆ ತಾಳಿ ಯಾಕೆ ಕಟ್ಟಿರಂತ ನಿಮಗ್ ಗೊತ್ತಿರಲ್ಲ, ಯಾಕೆ ಕಟ್ಟಿನಂತ ಅವನಿಗೆ ಗೊತ್ತಿರಂಗಿಲ್ಲ. ಹೌದಲ್ಲ? ತಾಳಿ ಎನ್ನುವಂತ ಶಬ್ದ ಇದೆಯಲ್ಲ, ಅದು ಬಹಳ ಮಹತ್ವವಾಗಿರುವಂಥದ್ದು. ತಾಳಿ ಅಂದ್ರೆ ಏನು? ತಾಳ್ಮೆಯಿಂದಿರಪ್ಪ. ಜೀವನದೊಳಗ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಕಷ್ಟಗಳು ಬಂದ್ರು ನೀನು ತಾಳಬೇಕು ಅಂತ ತಾಳಿ ಕಟ್ತಾರ. ಯಾವಲ್ಲಿ ಕಟ್ತಾರಪ್ಪ ತಾಳಿನ? ಟೊಂಕ ಕಟ್ತಾರೇನ್? ಮಣಕೈ ಕಟ್ತಾರೇನ್? ಯಾವಲ್ಲಿ ಕಟ್ತಾರ ತಾಳಿಯನ್ನ? ಕುತ್ತಿಗೆಗೆ ಕಟ್ತಾರೆ. ಕಂಟೆ ಬದ್ನಾಮಿಸುವ ಬಗೆ ತ್ವಂಜೀವ ಶರದಶತಂ ಅಂತ.
ತಾಳಿ ಎಲ್ಲಿ ಕಟ್ತಾರ ಅಂದ್ರೆ ಕುತ್ತಿಗೆಗೆ ಕಟ್ತಾರ. ಯಾಕ ಹೆಣ್ಮಗಳಿಗೆ ಕುತ್ತಿಗೆಗೆ ಕಟ್ತಾರ ಅಂತಂದ್ರೆ, ತವ್ರ ಮನಿಯೊಳಗ ನೀ ಹೆಂಗ ಬೇಕಂಗ ಬಹಳ ಖುಷಿಯಿಂದ ಇದ್ದಿ, ಅದು ನೀ ಹುಟ್ಟಿದಂತ ಮನೆ ಇತ್ತು, ನಿನ್ನ ತಾಯಿ ತಂದೆಗಳು ನೀನೇನೇ ತಪ್ಪು ಮಾಡಿದ್ರು ಸಹಿಸ್ಕೊಂತಿದ್ರು. ಆದ್ರೆ ನೀನ್ ಈ ಮನೆಯನ್ನು ಬಿಟ್ಟು ಇನ್ನೊಂದು ಮನೆ ಬೆಳಗಾಕ್ ಹೊಂಟಿಯವ, ಅಲ್ಲಿ ನಿನಗ ಸಾವಿರ ಸಾವಿರ ಸಮಸ್ಯೆ ಬಂದು ಕುತ್ತಿಗೆ ಮಠ ಬರ್ತದೆ. ಎಲ್ಲಿ ತನ ಬರ್ತದ? ತ್ರಾಸ ನಿನ್ನ ಕುತ್ತಿಗೆ ಮಠ ಬರ್ತದ. ನೀನು ತಾಳು ಅಂತ ತಿಳ್ಕೊಂಡು ಕುತ್ತಿಗೆಗೆ ತಾಳಿ ಕಟ್ತಾರೆ. ಈ ತಾಳಿ ನಿರ್ಮಾಣ ಮಾಡ್ಯಾರ ನೋಡು ನಮ್ಮ ಹಿರಿಯರು. ಬಹಳ ಅದ್ಭುತವಾಗಿರುವಂತ ತಾಳಿಯೊಳಗ ತತ್ವ ಅಡಿಗೆದ. ತಾಳಿಯನ್ನ ಎದರಲ್ಲೇ ಮಾಡಿರ್ತಾರೆ? ನೂರಾರು ಕರಿಮಣಿ ಇರ್ತಾವ. ಕರಿಮಣಿ ಅಂದ್ರೆ ಗೊತ್ತಲ್ಲಪ್ಪ, ಎಷ್ಟಿರ್ತಾವ ಕರಿಮಣಿ? ಕೌಂಟ್ ಮಾಡಕ್ ಆಗತ್ತಾ? ನೂರಾರು ಕರಿಮಣಿ. ಆ ನೂರಾರು ಕರಿಮಣಿ ಒಳಗ ಅಲ್ಲೊಂದ್ ಇಲ್ಲೊಂದು ಬೆಲ್ಲದ ಮಣಿ ಹಾಕಿರ್ತಾರ, ಹೌದಲ್? ನೂರಾರು ಕರಿಮಣಿ ಒಳಗ ಅಲ್ಲೊಂದ್ ಇಲ್ಲೊಂದು ಬೆಲ್ಲದ ಮಣಿ ಹಾಕಿರ್ತಾರ. ಕರಿಮಣಿ ಏನ್ ಹೇಳ್ತದಂದ್ರ, ನಿನಗ ನೂರಾರು ಕಪ್ಪು ಚುಕ್ಕಿ ಬಡಬಹುದು, ಆ ಮನಿ ಒಳಗ ನಿನಗ ನೂರಾರು ಕಪ್ಪು ಚುಕ್ಕಿ ಬರಬಹುದು. ಆದ್ರೂ ನೀನು ಅದನ್ನೇನು ಲೆಕ್ಕಿಸದೆ ಅದ್ರ ಮಧ್ಯದಲ್ಲಿರುವಂತ ಬೆಲ್ಲದಂಗ ನೀನು ಬದುಕು ಅನ್ನುವಂತ ಉದ್ದೇಶಕ್ಕಾಗಿ ಆ ಬೆಲ್ಲದ ಮಣಿಯನ್ನ ಹಾಕಿರ್ತಾರೆ, ಬೆಲ್ಲದ ಮಣಿಯನ್ನ ಹಾಕಿರ್ತಾರೆ ಎನ್ನುವಂಥದ್ದು. ಅದು ಅಲ್ಲದೆ ಮುಂದೆ ಹೋಗಿ ನೋಡ್ಬೇಕು ನೀವು, 2 ಬಂಗಾರದ ಪದಕ ಹಾಕಿರ್ತಾರೆ. ಅದ್ರೊಳಗೆ ಏನ್ ಹಾಕಿರ್ತಾರೆ? 2 ಬಂಗಾರದ ಪದಕ ಹಾಕಿರ್ತಾರೆ. ಆ ಬಂಗಾರದ ಪದಕ ಏನನ್ನು ಉಪದೇಶ ಮಾಡ್ತಾವ ಅಂತಂದ್ರೆ, ಎಲ್ಲ ಜೀವನದೊಳಗ ನಿಮಗೆ ಯಾರು ಏನೇ ಅನ್ಲಿ, ಅಣ್ಣತಮ್ಮಗಳು ಅನ್ಲಿ, ಮನಿ ಮಗ್ಗಲ್ದವ್ರು ಅನ್ಲಿ, ಮನಿ ಮುಂದಲವ್ರು ಅನ್ಲಿ, ಹಿಂದ್ಲವ್ರು ಅನ್ಲಿ, ಬೇಕಾದವ್ರು ಬೇಕಾದಂದ್ರು ಕೂಡ ನೀವು ಯಾವಾಗಲೂ ಆಗಲಬಾರದು, ಇಬ್ಬರ ಜೊತೆಯಲ್ಲಿ ಬಂಗಾರದಂಗ ಬದುಕರಿ ಎನ್ನುವಂತ ಸಂದೇಶವನ್ನ ಆ ತಾಳಿವ ನಿರ್ಮಾಣ ಮಾಡ್ಯಾರ. ಹಾಗಾಗಿ ಅಂಥ ತಾಳಿಯನ್ನ ನಿಮ್ಮ ಕೊಳ್ಳಿಗೆ ಕಟ್ತಾರೆ ಎನ್ನುವಂಥದ್ದು. ಜೀವನ ಬಹಳ ಪವಿತ್ರವಾಗಿರುವಂಥದ್ದು ಪುಣ್ಯಾತ್ಮರೇ. ನಾವೆಲ್ಲ ಹೆಂಗೆಂಗೋ ಬದುಕ್ತಾ ಇದ್ದೇವೆ ಜೀವನದಲ್ಲಿ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ರಿಯಪ್ಪ, ಇಂಥ ಮನುಷ್ಯ ಜನ್ಮ ನಿಮ್ಗೆ ಸಿಕ್ಕಿತ್ತೇನ್ರಪ್ಪಯ್ಯ ಅಂತ ಬರೀತಾರ. ಎಷ್ಟು ಪವಿತ್ರವಾಗಿರುವಂತ ಮನುಷ್ಯ ಜನ್ಮ ನಮ್ಮೆಲ್ಲರಿಗೆ ಸಿಕ್ಕದ. ನಾವು ಹೆಂಗೆಂಗೋ ಬದುಕ್ಲಕ್ಕತ್ತು ಬಿಟ್ಟೇವಿ. ನಮ್ಮ ಜೀವನ ಹೆಂಗಾಗ್ಯದ ಅಂತಂದ್ರೆ, ಬಹಳ ವಿಚಿತ್ರವಾಗಿ ನಮ್ಮ ಜೀವನದೊಳಗೆ ನಾವು ಬದುಕ್ತಾ ಇದ್ದೇವೆ. ಕುಡಿಬಾರದು ಕುಡಿತಾ ಇದ್ದೇವೆ, ತಿನ್ನಬಾರದು ತಿಂತಾ ಇದ್ದೇವೆ, ಜೀವನವನ್ನ ಹಾಳು ಮಾಡಿಕೊಳ್ಳಕತ್ತೇವೆ. ಹಾಗಾಗಿ ಇಂಥ ಪವಿತ್ರವಾಗಿರುವಂತ ಜನ್ಮ ಮತ್ತೊಮ್ಮೆ ಬರಂಗಿಲ್ಲ ಪುಣ್ಯಾತ್ಮರೇ. ನಿಮ್ಮೆಲ್ಲರಿಗೆ ಇಲ್ಲಿ ಕುಂತೋರಿಗೆ ಕೇಳ್ತೀನಿ, ನಿಮ್ಗೆಲ್ಲರಿಗೆ SS ಆಗ್ಯಾವಂದ್ರೆ ಬಡ ಹೇಳ್ತೀರಿ, 20 ಆಗ್ಯಾವ, 30 ಆಗ್ಯಾವ, 40 ಆಗ್ಯಾವ ಅಂತ, ಹೌದಲ್ಲ? ನಿಮ್ಗೆ ಏಟ್ ಆಗ್ಯಾವಪ್ಪ? ಈ ಕ್ಯಾಮ್ರಾಮ್ಯಾನ್ ಕೇಳಿದ್ರೆ ಹೇಳ್ತಾನ ಒಂದ್ 30 ಆಗ್ಯಾವ ಅಪ್ಪಾಜಿ ಅಂತ ಹೇಳ್ಬೋದು. ಮುಂದೆ ಸುಳ್ದ ಒಬ್ಬರ ಕೈ ಎತ್ತಿ ಹೇಳ್ರಿ ನೋಡಮ್. ನೀವು ಯಾರಿಗಾರ ಗೊತ್ತದವ ಎಷ್ಟ್ ಆಯುಷ್ಯ ಆಗ್ಯದಂತ ಹೇಳಬಹುದು, ನನಗೆ ವಯಸ್ಸು ಎಷ್ಟು ಅಂತ ಹೇಳಬಹುದು. ಆದ್ರೆ ಮುಂದೆ ಸುಳ್ದವಪ್ಪ ಯಾರಿಗೆ ಗೊತ್ತಿಲ್ಲ. ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತಃ, ನಿತ್ಯಂ ಸನ್ನಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಹುಚ್ಚ ಮನುಷ್ಯ, ಯಾವಾಗ ಸಾಹಿತ್ಯ ಗೊತ್ತಿಲ್ಲ, ಹೆಂಗ ಸಾಹಿತ್ಯ ಗೊತ್ತಿಲ್ಲ, ಯಾಕೆ ಹಿಂಗ ಬಡದಾಡ್ತಿದಿ? ಇರುವ ತನಕ ದಾನ ಧರ್ಮ ಪರೋಪಕಾರಗಳನ್ನ ಮಾಡು, ಎತ್ತ ತಾಯಿ ತಂದೆ ಸೇವೆಯನ್ನ ಮಾಡು, ಅವಾಗ ನಿನಗೆ ಪುಣ್ಯ ಬರ್ತದ. ಹೆಂಗಾರ ಬದುಕಿದೆ ಅಂದ್ರೆ ನರಕಕ್ಕೆ ಹೋಗ್ಬೇಕಾಗ್ತದಂತ ಮಹಾತ್ಮರು ಹೆಚ್ಚಿಸ್ತಾರೆ. ನಮಗ ದುಡ್ಡಿಂದ ವ್ಯಾಮೋಹ ಬಡ್ದು ಬಿಟ್ಟದ. ಗಳಿಸ್ಬೇಕು ಮನುಷ್ಯ, ಭಾರಿ ಗಳಿಸ್ಬೇಕು. ಆಸೆ ಅಂತ ಗೊತ್ತಲ್ಲ ನಿಮ್ಗೆ? ಆಸೆ ಅಂದ್ರೆ ಯಾರು ತಲೆ ನಲ್ಗಡಿಸಲ್ ರೋಮರಯ್ಯ. ಏನು ಒಂದ್ ನಮ್ಮನಿಗೆ ಗುಡಿಯಾಗ ಮೂರ್ತಿ ಸ್ಥಾಪನೆ ಮಾಡಿದಂಗೆ ನಿಮ್ ಕುರ್ಚಿ ಮೇಲೆ. ಮನುಷ್ಯನಿಗೆ ಆಸೆ ಇರಬೇಕು, ಭಯಂಕರವಾದ ಆಸೆ ಇರಬೇಕು. ನಾನು ಚಂದ ದುಡಿಬೇಕು, ನಾನು ಚಂದ ಹೊಲ ಹಿಡಿಬೇಕು, ನಾನು ಚಂದ ಗಳಿಸ್ಬೇಕಂತ ಆಸೆ ಇರಬೇಕು. ಆಸೆ ಇರಬೇಕು ವಿನಃ ದುರಾಸೆ ಇರಬಾರ್ದು. ಆಸೆ ಬೇರೆ, ದುರಾಸೆ ಬೇರೆ. ದುರಾಸೆ ಅಂತ ಎದಕ್ಕಂತಾರಂದ್ರೆ, ನಮ್ಮ ಅಣ್ಣನ ಪಾಲು ನನಗಾಗ್ಲಿ, ನಮ್ಮ ತಮ್ಮನ ಪಾಲು ನನಗಾಗ್ಲಿ, ಎಲ್ಲಾ ಬೆಳ್ಳಿ ಬಂಗಾರ ಅಣ್ಣ ತಮ್ಮರಿಗೆ ಏನು ಬೇಡ, ಒಟ್ಟು ನನಗಾಗ್ಲಿ ಅಂತ ಏನು ಪಡ್ತೇವಲ್ಲ, ಇದಕ್ಕೆ ದುರಾಸೆ ಅಂತಾರೆ. ನನ್ನದಲ್ಲದ ವಸ್ತುಕ್ಕೆ ನಾನು ಆಸೆ ಪಡ್ತೀನಲ್ಲ, ಅದಕ್ಕೆ ದುರಾಸೆ ಅಂತಾರ. ಯಾವಾಗಲೂ ದುಡಿಬೇಕು, ಕಾಯಕವೇ ಕೈಲಾಸ. ಬಸವಾದಿ ಶರಣರು ಏನ್ ಹೇಳ್ಯಾರ? ಕಾಯಕ ಮಾಡ್ರಿ, ಕೈಲಾಸದಾಗಿರ್ತೀರಿ. ಈ ಶರೀರವನ್ನ ದಂಡಿಸ್ಬೇಕು. ಯಾರು ಚಂದ ದುಡಿತಿರಲ್ಲ, ನಿಮ್ಗೆ ಯಾವ ಜಡ್ ಇರಂಗಿಲ್ಲ. ನೀವು ಸ್ವಲ್ಪ ಗಳಿಕೆ ಮಾಡಿದ್ರಿ ಅಂದ್ರೆ ನೋಡ್ರಿ, ಜಡ್ ಬರಕ್ ಚಲೋ ಮಾಡ್ತಾವ. ಸ್ವಲ್ಪ ಒಂದ್ 2 ಲಕ್ಷ ರೂಪಾಯಿ ಆಯ್ತಂದ್ರೆ ಬಡ್ಡಿ ಹಂಗ ಬಿಡ್ತೀರಿ. ಬಡ್ಡಿ ಹಂಗ ಬಿಟ್ಟು ಮನ್ಯಾಗ ರಗಡಾಗ್ಯದ ನನಗಂತ ಕುಂದಿರ್ತೀರಿ, ಶುಗರ್ BP ಬರಕ್ ಚಲೋ ಮಾಡ್ತಾವ. ಯಾರ ಚಂದ ಮೈ ಮುರಿದ್ ದುಡಿತೀರಿ ಅವ್ರಿಗೆ ಯಾವ ಜಡ್ಡುಗಳು ಬರಂಗಿಲ್ಲ. ಹಳ್ಳಿ ಒಳಗಿರುವಂತ ಜನಗಳಿಗೆ ಜಡ್ ಕಡಿಮೆ ಯಾಕದ ಅಂದ್ರೆ ದುಡಿತಾರ ಅವ್ರು. ಸಿಟ್ಯಾಗ ಕುಂತ ಜನಗಳಿಗೆ ಯಾಕೆ ಜಡ್ ಜಾಸ್ತಿ ಅದಾವ ಅಂದ್ರೆ ಅವ್ರು ದುಡಂಗಿಲ್ಲ. ನಮ್ಮ ದೇಹದಲ್ಲಿರುವಂತ ಬೆವರು ಹರಿಬೇಕು,
ಶರೀರವನ್ನ ದಂಡಿಸಬೇಕು. ಅಂದಾಗ ಮಾತ್ರ ಶರೀರ ಬಹಳ ಚಂದ ಇರ್ತದ. ಶರೀರದ ಭಾಗ್ಯಗಳ ಮುಂದ ಎಲ್ಲಾ ಭಾಗ್ಯಗಳು ಶೂನ್ಯ ಅನ್ನುವಂಥದ್ದು. ನೀವೇನು ಲಕ್ಷ ಕೋಟಿ ಗಟ್ಟಲೆ ಗಳಿಸಿದ್ರು ನಿಮ್ಮ ಆರೋಗ್ಯ ಸರಿ ಇರ್ಲಿಕ್ಕಂದ್ರೆ ಅದೆಲ್ಲ ನಶ್ವರ ಅನ್ನುವಂಥದ್ದು. ಸತ್ತ ಮೇಲೆ ನಾವು ಒಂದು ಚೂಜಿ ಒಯ್ಯಕ್ಕಾಗಂಗಿಲ್ಲ, ಗೊತ್ತಾದ? ಸತ್ತ ಮೇಲೆ ಏನಾರು ಒಯ್ಯಕ್ ಬರ್ತದ ನಿಮಗ? ಏನು ಒಯ್ಯಕ್ ಬರಂಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು. ನಾನೊಂದು ದೊಡ್ಡ ಶ್ರೀಮಂತ ಒಬ್ಬಕ್ಕೆ ಹೆಣ್ಮಗಳು ಮನೆಗೆ ಹೋಗಿದ್ದೆ. ಒಂದು ಅಜ್ಜಿ 100 ಎಕರೆ ಜಮೀನ ಗಳಿಸಿದ್ಲು. ನಾನು ಕತ್ತಿ ಹೇಳ್ತಾ ಇಲ್ಲ, ನಿಜವಾದ ಘಟನೆ ಹೇಳ್ತಾ ಇದ್ದೀನಿ. ಎಷ್ಟು ಎಕರೆ ಗಳಿಸಿದ್ಲು? ಒಂದು 100 ಎಕರೆ. ಬಹುತೇಕವಾಗಿ 1 kg ಬಂಗಾರವನ್ನ ಎಮ್ಮ ಗಳಿಸಿರ್ಬೇಕು. ಆ ಅಜ್ಜಿ ತೀರ್ಕೊಂಡಿದ್ದು. ನಾವು ಕುಲಗುರುಗಳು ಅಂತ ತಿಳ್ಕೊಂಡು ನಮ್ಮನ್ನ ಶ್ರಮಕ್ಕೆ ಕರೆಸಿದ್ರು. ಶ್ರಮ ಅಂತ ಏನಂತ್ರಿ ಕಡೆಗೆ, ಹೌದಲ್ಲ? ಮಣ್ಣಿಗೆ ಕರೆಸಿದ್ರು, ಅಂತ್ಯ ಸಂಸ್ಕಾರಕ್ಕೆ ಕರೆಸಿದ್ರು. ಆಯ್ತು ಅಂತ ತಿಳ್ಕೊಂಡು ಹೋಗಿದ್ದೇವಿ. ನೆಲ್ಗದ್ದಿ ಹೊಲಗಳು ನಮ್ ಕಡೆ ಎಲ್ಲ ನಿಂದ್ರಾಕ ಜಾಗ ಇರಂಗಿಲ್ಲ. ನಿಮ್ ಕಡೆ ಎಲ್ಲ ಒಣಬೇಸಾಯ ಅದಾವ. ನೆಲ್ಗದ್ದಿ, ಆ ಗದ್ದಿ ಒಳಗ ಅಮ್ಮನ ಕುಣಿಯನ್ನ ಅಡ್ಡ್ಯಾರ. ಭಯಂಕರ, ಎಲ್ಲಿ ಎಲ್ಲ ಕಡೆ ನಿಂದ್ರಾಕ ಜಾಗ ಇಲ್ಲ. ಅದ್ರಾಗ ಆ ಕಡೆ ಈ ಕಡೆ ಮಾಡಿ ಗಾಡಿ ಹಂಗ ಮಾಡಿ ಅದ್ರೊಳಗ ಮಾಡಿ ಅಜ್ಜಿನ ತಗೊಂಡು ಬಂದು ಒಳಗಿಟ್ಟಾರ. ಅಜ್ಜಿ ಮಗಳು ಜೋರ್ ಮಾಡಿ ಹಳಕತ್ತಾಳ. ಏನ್ ಮಾಡಕತ್ತಾಳ? ಜೋರಾಗಿ ಅಳಕತ್ಲು. ನಾನಂದೆ, ಯಾಕೆ ಕಳ್ತೀವ? ನಿಮ್ಮ ಮದುವ ರಗಡು ಗಳಿಸ್ಯಾಳ, 100 ಎಕರೆ ಜಮೀನ್ ಹಿಡ್ದಾಳ, ಸಾಕಷ್ಟು ಬಂಗಾರ ಮಾಡ್ಯಾಳ, ಯಾಕೆ ಕಳ್ತಿ? ಹೋಗ್ಲಿ ಬಿಡು, ಇನ್ನು ಆಗ್ಯದ ಹೋಗ್ಯದ, ಹೋಗ್ಲಿ ಬಿಡು ಅಂತ ಹೇಳಿದೆ. ಹಿಂದಾಗಡೆಸೆ ಆ ಯವ್ವ ಹೇಳಿತ್ತು, ಅಜ್ಜಿ ಮಗಳು, ಇಲ್ಲಪ್ಪ ನಮ್ಮವ್ ನನ್ನ ಬಹಳ ಚಂದ ನೋಡ್ತಿದ್ಲ, ಹಂಗ ಹಿಂಗ ಅಂತ ಹೇಳಿದ್ಲು. ಹೋಗ್ಲಿ ಬಿಡು ಅಂತಂದೆ. ಒಳಗಿಳ್ದಾರ. ಇಳಿದ ಗಣೆ ಅಜ್ಜಿ ದೊಡ್ಡ ಶ್ರೀಮಂತಳು, ಸಿಕ್ಕಾಪಟ್ಟಿ ಬಂಗಾರ ಹಾಕಿದ್ರು. ಈ ಕಡೆ ಭಾಗದಾಗ ಕುಣ್ಯಾಗಿಟ್ಟಾಗ ಒಂದು ಬಿಚ್ಕೋತೀರ, ಅಲ್ಲೇ ಮುಸ್ತಿರಿ ಬಿಚ್ಕೋತೀರಿ. ಕುಣ್ಯಾಗ ಇಳಿಸ್ಯಾರ ಅಜ್ಜಿನ, ಎಲ್ಲಾ ಬಿಚ್ಕೊಂಡ್ರು. ಏನೇನ್ ಹಾಕಿ ತೆಗಲ ಮೇಲೆ ಎಲ್ಲಾ ಬಿಚ್ಕೊಂಡ್ರು. ಅಜ್ಜಿಗೆ ಕಿವೇಂದ್ ಒಂದು ಬೆಂಡಲ್ಲಿ ಏನ್ ಮಾಡಿದ್ರೆ ಬಿಚ್ಚೋಲ್ತದು. ಏನು ಮಾಡಿದ್ರೆ ನಿಜವಾದ ಕಣ್ಣಿಲೆ ನೋಡಿದಂತದ್ದು ನಾನು ಹೇಳ್ತಾ ಇರೋದು. ಏನು ಮಾಡಿದ್ರೆ ಬಿಚ್ಚೋಲ್ತು. ಅವಾಗ ಕುಣ್ಯಾಗ ನಿಂತ ಒಳಗಿಳ್ದಾವ. ಹೇಳಿದ ಗಬ್ಬು ನಾರಾಕತ್ತಿತ್ತ ಅಜ್ಜಿ. ಯಪ್ಪ ಇದು ಬಿಚ್ಚೋಲ್ತು, ಹೆಂಗ್ ಮಾಡಮಂದ. ನಾ ಮುಚ್ಚಿಬಿಡಕ್ಕೆ ರಗಡ ಗಳಿಸಾಳ ಅಂದೆ. ನಾ ಮ್ಯಾಗ ನಿಂತ್ಕೊಂಡು ಅದೇ ಮಾಡ್ತಿ, ಮುಚ್ಚಿಬಿಡು ಅಂದ ಗಣೆ. ಅವ್ರ ಮಗಳು ಬಾಳ ಜೋರ್ ಮಾಡಿ ಅಳಕತ್ಲು. ಏನ್ರಿ ಅಪ್ಪರ, ಆ ಅಮ್ಮ ನನಗ ಕೊಡ್ತೀನಿ ಅಂದೇಳ ಆ ಬೆಂಡಾಳಿಯನ್ನ, ನೀವು ಮುಚ್ಚ್ರಿ ಅಂತಿರ್ಲ ಅಂತ ಅನ್ನಕತ್ಲ ಹೆಣ್ಮಗಳು. ನಾನಂದೆ, ಹೌದವ ನಿನಗ್ ಕೊಡ್ತೀನಿ ಅಂತ ಹೇಳ. ಅದು ಬರೋಲ್ತಾಗೈತಿ, ಏನ್ ಮಾಡೋದು? ಅದು ಎಟ್ಟು ಜಗ್ಗಾಡಿದ್ರೆ ಬರೋಲ್ತಾಗ್ಯದ ಅಂದ್ಗಳನ್ನ ಹೆಂಗಾರ ಮಾಡಿ ಬಿಚ್ಚಿ ಕೊಡ್ರಿ, ನನಗ್ ಕೊಡ್ತೀನಿ ಅಂತ ಹೇಳ ಅಂತ ತಿಳ್ಕೊಂಡು ಜೋರ್ ಮಾಡಿ ಹಳಕತ್ಲು. ಅವ ತಳಗ್ ನಿಂತವ್ ಮೊದಲೇ ಕುಡ್ದಿದ್ದ, ನಿಷೇಧಾಗಿದ್ದ, ಜಾಡಿಸಿ ಜಗ್ಗಿದ, ಕಿವಿ ಹರ್ಕೊಂಡು ಬಂತು. ಅವಾಗ ತಗೊಂಡು ಹೋಗ್ಯವ ಅಂತ ಕಳಿಸಿ. ನಿಮಗ್ ಗೊತ್ತಿರ್ಲಿ, ನೀವ್ ಎಷ್ಟ ಆಸ್ತಿಯಾರ ಗಳಿಸ್ರಿ, ನೀವ್ ಏನಾರ ಮಾಡ್ರಿ, ನಿಮಗ ಮಕ್ಕಳ ಕೊನೆಗಂತಾರ ಏನ್ ಮಾಡ್ಲಾರ್ದು ಮಾಡಿಯಪ್ಪ ಮಗನ ಅಂತ. ನಿಮ್ ತಂದಿದೇರು ಮಕ್ಕಳದೇ, ನಿಮ್ ತಂದಿದೇರು ತಾಯಿದೇರು ಇಲ್ಲದಿರಲ್ಲ, ನಿಮ್ಮ ಮಕ್ಕಳಿಗೆ ನೀವು 100 ಎಕರೆ ಗಳಿಸ್ರಿ. ಅವ್ರ ಅಂತಾರ ಕೊನೆಗೆ ಏನ್ ಮಾಡ್ಲಾರ್ದು ಮಾಡಿಯಪ್ಪ ಹಿಂಗ ಅಂತಾರ. ಅದು ಇದು ಕೊಟ್ಟು ಕೇಸಿ ಹಿಂಗ್ಯಾಕಂತೀವ್ರೆ, ನನ್ನ ಹಡಿ ಅಂತ ಹೇಳಿದ್ನೆ ನಿನಗೆ ಹಿಂಗಂತಾರೆ. ಕೊನೆಗೆ ನಿಮಗ ಸರ್ಟಿಫಿಕೇಟ್, ನಿಮ್ ಮಾರ್ಕಸ್ ಬರೋದಂದ್ರೆ ಏನ್ ಮಾಡ್ಲಾರ್ದು ಮಾಡಿದ್ವಿ, ಅದಕ್ಕೆ ಯಾಕೆ ಮಾಡಿ ಅನ್ನುವಂತ ಸ್ಥಿತಿ ಈಗಿನ ವಾತಾವರಣದಾಗ ಬಂದದ. ಅಂಥ ಮಕ್ಕಳು ಮನೆಯಾಗ ಆಗಬಾರ್ದು. ನೀವ್ ಏನೇ ಮಾಡಿದ್ರು ಅದನ್ನ ಸಹಿಸಿಕೊಂಡು ಚಂದದಿಂದ ಪ್ರೀತಿಯಿಂದ ನಿಮ್ಮನ್ನು ಜೋಪಾನ ಮಾಡುವಂತ ಮಕ್ಕಳನ್ನ ನೀವು ಮನೆಯೊಳಗೆ ಬೆಳೆಸಬೇಕು ಅನ್ನುವಂತ ಮಾತನ್ನು ಹೇಳುತ್ತಾ, ಬಹುತೇಕವಾಗಿ ಇಲ್ಲಿ ಮಹಾರಾಜ ದಿಗ್ಗಿಯವ್ರನ್ನ ನಾವು ಗಮನಿಸಬೇಕು. ಅವರ ತಂದೆ ತಾಯಿ ಅವ್ರನ್ನ ಬಹಳ ಪ್ರೀತಿಯಿಂದ ಜೋಪಾನ ಮಾಡಿದ್ರೆ. ನಾವು ಓಸಲೆ ಬಂದಾಗ ಹೇಳಿದ್ದೆ, ಸಾಯಿನಾಥರವರು ನಮ್ಮ ತಂದೆ ಕನಸಿನೊಳಗೆ ಬಂದು ಇಲ್ಲೊಂದು ಆಶ್ರಮ ಮಾಡುವಂತೆ ಹೇಳಿದ್ರು ಅಂತ ಹೇಳಿದ್ರು. ಆ ತಂದೆಯ ಕನಸಿನ ಹಾಗೆ ಮಗ ಬಹಳ ಅದ್ಭುತವಾಗಿರುವಂತ ಕನಸನ್ನ ನನಸು ಮಾಡಿದಂತ ಮಗ ಈ ಭಾಗದಾಗ ಯಾರಾದ್ರೂ ಇದ್ರ ಅದು ಮಹಾರಾಜ ಅನ್ನುವಂಥದ್ದು. ಹಾಗಾಗಿ ಅಂಥ ಒಂದು ಮಹಾರಾಜ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾನೆ. ಈ ಭಾಗದ ಜನಗಳಿಗೆ ಒಳ್ಳೆ ಕಾರ್ಯಗಳನ್ನು ಎಷ್ಟು ಸಾಧ್ಯ ಆಗ್ತದೆ ನಾವು ಅಷ್ಟು ಕಾರ್ಯಗಳನ್ನು, ಇಂಥ ಕಾರ್ಯಗಳನ್ನು ಮಾಡ್ಬೇಕು. ಒಳ್ಳೆ ಕಾರ್ಯಕ್ಕೆ ಬಹಳ ಕೈ ಹೋಗಂಗಿಲ್ಲ. ನಮ್ಗೆಲ್ಲ ಕೆಟ್ಟ ಕಾರ್ಯಕ್ಕೆ ಬಹಳ ಕೈ ಹೋಗ್ತಾವ. ಯಾವಾಗಲೂ ದಾನ ಧರ್ಮ ಅಂದ್ರೆ ಬಹಳ ತ್ರಾಸ ಆಗಿಬಿಡ್ತದೆ. ದಾನವೆಂದಡೆ ತಲೆಯಲ್ಲಿ ಚಾಣದಿಂ ಹೊಡೆದಂತೆ, ತಾನೊಂದು ತಪ್ಪು ಮಾಡಿದರೆ ದಂಡವನ್ನು ಮೌನದಿಂ ನೀವನು ಸರ್ವಜ್ಞ. ದಾನ ಕೊಡುವಂದ್ರೆ ತಲೆಗೆ ಚಾಣ ಇಟ್ಟು ಹೊಡೆದಂಗ ಆಗ್ತದಂತ. ಕೆಲವು ಮಂದಿಗೆ ಏನಾರ ತಪ್ಪು ಮಾಡಿದ್ರೆ 1 ಲಕ್ಷಕ್ಕೆ ಮುಗಿಸ್ಬಿಡ್ರಿ ಅಂತಿರ್ತೀರಿ. 1 ಲಕ್ಷಕ್ಕೆ ₹1 ದಾನ ಮಾಡಕ್ಕೆ ಮನಸ್ಸು ಬರಂಗಿಲ್ಲ. 1 ಲಕ್ಷ ಗಟ್ಟಲೆ ನೀವು ದಂಡ ಕೊಡುವಂತ ಈ ಸಮಾಜ ಆಗ್ಯದ. ಹಾಗಾಗಿ ಯಾವಾಗಲೂ ದಾನ ಧರ್ಮವನ್ನ ಮಾಡಬೇಕು. ದಾನ ಮಾಡಬೇಕಾದ್ರೆ ವಿಚಾರ ಮಾಡಬೇಕು. ಪಾತ್ರ ಅಪಾತ್ರ ವಿವೇಕೋ ಸಿದ್ಧೇನು ಪನ್ನಗ ಯೋರ್ಯತಾಹ, ತೃಣಾತ್ ಸಂಜಾಯತೆ ಕ್ಷೀರಂ ಕ್ಷೀರಾತ್ ಸಂಜಾಯತೆ ವಿಷಂ ಅಂತ. ನಿಮ್ಮಲ್ಲೆಲ್ಲ ಆಕಳ ದನ ಅದಾವಲ್ಲ,
ಆಕಳಿಗೆ ನೀವು ಮೇವ್ ಹಾಕ್ತೀರಿ, ನಿಮ್ಗೆ ಏನು ಕೊಡ್ತದ ಅದು? ಹಾಲು ಕೊಡ್ತದ. ಅದೇ ಹಾಲು ತಗೊಂಡೋಗಿ ಹಾವಿ ಕುಡಿಸಿದ್ರ ಚಲೋ ಹಾಲು ಕೊಡ್ತದ ಏನದು? ಏನು ಕೊಡ್ತದ? ಕೆಟ್ಟ ವಿಷ ಕೊಡ್ತದ. ಹಾಗಾಗಿ ಇಂಥ ಕೆಲಸಕ್ಕೆ ದಾನ ಮಾಡಿದ್ರಿ ಅಂದ್ರೆ ನಿಮ್ಗೆ ಪುಣ್ಯ ಬರ್ತದೆ. ಬೇರೆ ಬೇರೆ ಕುಡುಕರಿಗೆ ಅವರಿಗೆ ಇವರಿಗೆ ನೀವು ದಾನ ಮಾಡಿದ್ರೆ ಪಾಪ ಬರ್ತದೆ ಅನ್ನುವಂಥ ಮಾತಿನ ಹೇಳುತ್ತಾ ಬಹುತೇಕ ವಧುವರರು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪುಣ್ಯವಂತರು. ಸಾಮೂಹಿಕ ಲಗ್ನದಲ್ಲಿ ಆಗಬೇಕು. ನೀವು ನೋಡಬೇಕು, ಬಸವಾದಿ ಶಿವಶರಣರ ಕಾಲದೊಳಗ ಗುಡ್ಡಾಪುರದ ದಾನಮ್ಮ ಅಂತ ಆಗಿಗಳ ಬಹಳ ಅದ್ಭುತವಾಗಿರುವಂತ ಆ ಸಮಯದೊಳಗೆ ಸಾಮೂಹಿಕ ಲಗ್ನವನ್ನು ಮಾಡಿದ್ಲಂತ ಇತಿಹಾಸ ಬರ್ತದೆ. ಸಾಮೂಹಿಕದೊಳಗೆ ಲಗ್ನ ಆದವರು ಭಾಗ್ಯಶಾಲಿಗಳು ಅನ್ನುವಂಥದ್ದು. ಈಗ ಶಿವರಾತ್ರಿ ಶಿವ ಪಾರ್ವತಿಯವರ ಲಗ್ನ ಆಗಿರುವಂತ ಸಮಯ ಇದು. ಹಾಗಾಗಿ ಇವೆಲ್ಲ ಇಲ್ಲಿ ವಧುವರರು ಮದುವೆಯಾಗಿರಲಿ, ನಿಮ್ಮೆಲ್ಲರಿಗೆ ಭಗವಂತನ ಆಶೀರ್ವಾದ ಇರಲಿ, ಆ ಸಾಯಿನಾಥನ ಆಶೀರ್ವಾದ ಇರಲಿ, ಜಗದ್ಗುರು ರೇವಣ ಸಿದ್ಧರ ಆಶೀರ್ವಾದ ಇರಲಿ, ಎಲ್ಲ ಬಂದಿರುವಂತ ಮಹಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮಂಟದ ಮೇಲೆ ಇರಲಿ ಅನ್ನುವಂತ ಮಾತನಾಡುತ್ತಾರೆ. ನಾನು ಪುಷ್ಪಗಳನ್ನು ಮುಗಿಸ್ತಾ ಇದ್ದೇನೆ.